ಮನಸ್ಸು ಮಂದಾರ ಅಧ್ಯಾಯ 3. ಯಾಕೆ ಪಮ್ಮಿ ಮನೆ ಕಡೆ ಬರ್ತಿಲ್ಲ? ನಮ್ಮಮ್ಮ ಹೋಗ್ಬೇಡ ಅಂದಿದ್ದಾರೆ. ಯಾಕೆ? ನಿನಗೇನಲ್ಲಿ ಕೆಲಸ? ಮೊದಲಾದರೆ ತಲೆ ಬಾಚಿ ಪೇಪರ್ ಓದಿ ಬರ್ತಿದ್ದೆ. ಈಗ ಗಾಯತ್ರಿ ಹುಷಾರಾಗಿದ್ದಾಳಲ್ಲ ಅಂತಾರೆ. ಅಮ್ಮನಿಗೆ ಸಹಾಯ ಮಾಡೋಕೆ ಮಾತ್ರ ಮನೆಗೆ ಬರ್ತಿದ್ದ? ಇನ್ನೇನು ಮತ್ತೆ ನಿನ್ನ ಮುದ್ದು ಮುಖ ನೋಡಕ್ ಬರ್ತಿದ್ದೆ ಅಂತ ಅಂದ್ಕೊಂಡ್ಯಾ? ನೀನು ನನ್ನ ಫ್ರೆಂಡ್, ನನ್ನನ್ನು ನೋಡಬೇಕು ಅಂತ ನಿನಗೆ ಅನಿಸೋದೇ ಇಲ್ವಾ? ಆಗಲೇ ಹೇಳಿದ್ನಲ್ಲ, ನೀನು ನನ್ನ ಸ್ನೇಹಿತರಲ್ಲಿ ಒಬ್ಬ. ಒಂದು ದಿನ ನಿನ್ನನ್ನು ನೋಡ್ದಿದ್ರೆ ನನ್ನ ಕಣ್ಣೇನು ಒಡೆದು ಹೋಗಲ್ಲ. ಪದ್ಮಿನಿ, ಇತ್ತೀಚೆಗೆ ನಿಂಗೆ ತುಂಬ ಜಂಬ ಬಂದಿದೆ. ಯಾಕೆ ಬರಬಾರ್ದು ಹೇಳು? ಜಂಬ ಪಡೋದು ಶ್ರೀಮಂತರ ಹಕ್ಕು ಅಂದ್ಕೊಂಡಿದ್ದೀಯಾ? ಅಷ್ಟರಲ್ಲಿ ತಾಯಿ ಕೂಗಿದ್ದರಿಂದ ಅವಳು ಒಳಗೆ ಓಡಿದಳು. ಪದ್ಮಿನಿ ಎಂದಿನಂತಿಲ್ಲ, ಏನೋ ಆಗಿದೆ ಎಂದುಕೊಂಡ. ಮರುದಿನ ಅವಳು ಎದ್ದು ಹೊರಗೆ ಬರುವ ವೇಳೆಗೆ ಕೆಂಪು ಗುಲಾಬಿಯೊಂದು ಹೊಸಿಲ ಬಳಿ ನಗುತ್ತಿತ್ತು. ಪದ್ಮಿನಿ ಅದನ್ನು ಕೈಯಲ್ಲಿ ಹಿಡಿದು ಸುತ್ತಮುತ್ತ ನೋಡಿ ಎದೆಗೊತ್ತಿಕೊಂಡು ತುಟಿಗೆ ಸೋಕಿಸಿದಳು. ಬಾಲ್ಕನಿಯಲ್ಲಿ ಅವಳಿಗೆ ಕಾಣದಂತೆ ನಿಂತಿದ್ದ ಪ್ರಮೋದ್ನ ಹೃದಯ ಆ ಹೂವಿನಂತೆ ಅರಳಿತು. ಅವನು ಪ್ರತಿದಿನ ಒಂದು ಹೂವನ್ನು ತಂದಿಡುತ್ತಿದ್ದ. ಅವಳು ಅದನ್ನು ಮುಡಿಗೇರಿಸುತ್ತಿದ್ದಳು. ಒಂದು ವಾರ ಕಳೆಯಿತು. ಅಂದು ಪದ್ಮಿನಿಯ ಹುಟ್ಟಿದ ಹಬ್ಬ. ಪದ್ಮಿನಿ ಬೇಗ ಎದ್ದು ಸ್ನಾನ ಮಾಡಿದಳು. ರಾಯರ ಮಠದಲ್ಲಿ ಪಂಚಾಮೃತಾಭಿಷೇಕಕ್ಕೆ ಕೊಟ್ಟಿದ್ದೇನೆ. ನೀನು ಹೋಗಿ ನಮಸ್ಕಾರ ಹಾಕಿ ಪಂಚಾಮೃತ ತಗೊಂಡು ಬಾ ಎಂದಿದ್ದರು ತಾಯಿ. ಅವಳು ಬಾಗಿಲಿಗೆ ನೀರು ಹಾಕುವಾಗ ಎಂದಿನಂತೆ ಗುಲಾಬಿ ಹೂ ಕಾಣಲಿಲ್ಲ. ಆದರೆ ಪ್ರಮೋದ್ ಬಾಗಿಲಲ್ಲೇ ಪ್ರತ್ಯಕ್ಷನಾದ. ಪಮ್ಮಿ, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಅವನು ತನ್ನ ಕೈಯಲ್ಲಿದ್ದ ಪ್ಯಾಕೆಟ್ ಅವಳ ಕೈಗಿತ್ತ. ಇದೇನಿದು? ತೆಗೆದು ನೋಡು. ಅವಳು ಕುತೂಹಲದಿಂದ ಬಿಚ್ಚಿದಳು. ಬೆಲೆ ಬಾಳುವ ವ್ಯಾನಿಟಿ ಬ್ಯಾಗ್ ಕವರ್ನಲ್ಲಿತ್ತು. ಇಷ್ಟು ಭಾರಿ ಉಡುಗೊರೆ ಯಾಕೆ? ಇದೆಂತಹ ಭಾರಿ ಉಡುಗೊರೆ? ನಾನು ಸಂಪಾದಿಸೋಕೆ ಶುರು ಮಾಡಿದ ಮೇಲೆ ಇನ್ನೂ ಚೆನ್ನಾಗಿರುವ ಉಡುಗೊರೆ ಕೊಡ್ತೀನಿ. ಆಗ ಈ ಮಾತು ಹೇಳು. ಹೇಗೂ ಕೆಲಸಕ್ಕೆ ಸೇರ್ಕೋಬೇಕು ಅಂತಿದ್ದೀಯ. ಈ ಉಡುಗೊರೆ ಉಪಯೋಗವಾಗಬಹುದು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಹುಟ್ಟಿದ ಹಬ್ಬದ ಸಿಹಿ ಕೊಡಲ್ವಾ? ಅಮ್ಮ ಪಾಯಸ ಮಾಡ್ತಿದ್ದಾರೆ, ಬಂದು ಕುಡಿ. ಓಹೋ, ನನಗೆ ಪಾಯಸ ಬೇಡ. ಇವತ್ತು ಸಾಯಂಕಾಲ ಪಾರ್ಟಿ ಕೊಡು. ನಾನೇನು ಸಂಪಾದಿಸ್ತಿದ್ದೀನಾ ನಿಂಗೆ ಪಾರ್ಟಿ ಕೊಡೋಕ್ಕೆ? ನಾನು ಕೆಲಸಕ್ಕೆ ಸೇರಿದ ಮೇಲೆ ಪಾರ್ಟಿ ಕೊಡ್ತೀನಿ. ನಾನು ಸಾಲ ಕೊಡ್ತೀನಿ, ಕೊಡ್ಸೆ? ಏನು ಬೇಡ, ನನಗೆ ಸಾಲ ಮಾಡೋಕ್ಕೆ ಇಷ್ಟ ಇಲ್ಲ. ಮಹಾ ಜಿಪುಣಿ ನೀನು. ನಾನು ತಿಂಡಿ ಕೊಡಿಸಿದಾಗ ಮಾತ್ರ ಬಿಂಕವಿಲ್ಲದೆ ತಿಂದು ಬಿಡ್ತೀಯ. ನಾನು ತಿಂಡಿ ಕೇಳಿದರೆ ಕಾಸು ಬಿಚ್ಚಕ್ಕೆ ಅಳ್ತೀಯ. ನನಗೆ ಪಾಯಸ ಬೇಡ. ಕೊಡಿಸೋದಾದರೆ ಹೋಟೆಲ್ನಲ್ಲಿ ಸ್ವೀಟ್ ಕೊಡಿಸು. ಹೋಗಲಿ ಬಿಡು, ಸಾಯಂಕಾಲ ತಿಂಡಿ ಕೊಡಿಸ್ತೇನೆ. ಹಾಗೆ ಬಾ ದಾರಿಗೆ. ಯಾವ ಹೋಟೆಲ್ನಲ್ಲಿ ಕೊಡಿಸ್ತೀಯಾ? ತಿಂಡಿ ಕೊಡಿಸೋಳು ನಾನು. ನಾನು ಕರ್ಕೊಂಡು ಹೋಗುವ ಹೋಟೆಲ್ಗೆ ತೆಪ್ಪಗೆ ಬಾ. ಎಷ್ಟು ಹೊತ್ತಿಗೆ ಹೋಗೋಣ? 4 ಗಂಟೆಯ ಹೊತ್ತಿಗೆ ನಾನು ಬಸ್ ಸ್ಟಾಪ್ನಲ್ಲಿ ಇರ್ತೀನಿ, ಅಲ್ಲಿಗೆ ಬಾ. ನಿಮ್ಮಮ್ಮ ಏನು ಅನ್ನಲ್ವಾ? ಅವನು ರೇಗಿಸಿದ. ಹೋಗೋ ಎಂದವಳು ಒಳಗೆ ನಡೆದಳು. ಅವನು ಒಳಗೆ ಬರುವುದನ್ನೇ ಕಾಯುತ್ತಿದ್ದ ಗಾಯತ್ರಿ ದೇವಿ ಕೇಳಿದರು. ಏನು ಅವಳ ಜೊತೆ ಅಷ್ಟೊಂದು ಹರಟಿದ್ದೆ? ಇವತ್ತು ಅವಳ ಹುಟ್ಟಿದ ಹಬ್ಬ ಅಲ್ವಾ, ವಿಶ್ ಮಾಡಿ ಬಂದೆ. ಏನು ಪ್ರೆಸೆಂಟೇಷನ್ ಕೊಟ್ಟೆ? ವ್ಯಾನಿಟಿ ಬ್ಯಾಗ್. ಅವಳು ತಮ್ಮನೆಗೆ ಊಟಕ್ಕೆ ಕರೆಯಲಿಲ್ವಾ? ಓಹೋ, ಮನೆಗೆ ಸ್ವೀಟ್ ಕಳಿಸ್ತಾಳೇನೋ. ಒಳ್ಳೇದಾಯ್ತು ಬಿಡು ಎಂದರು ತಾಯಿ. ಮಧ್ಯಾಹ್ನ 1:15 ಹೊತ್ತಿಗೆ ಸೀತಮ್ಮ ವಾಂಗಿಭಾತ್, ಬೊಂಬಾಯಿ ಬೋಂಡ, ಶಾವಿಗೆ ಪಾಯಸ, ಕೊಬ್ಬರಿ ಮಿಠಾಯಿ ತಂದರು. ಇವತ್ತು ನಮ್ಮ ಪದ್ಮಿನಿ ಹುಟ್ಟುಹಬ್ಬ ಗಾಯತ್ರಿ, ಅದಕ್ಕೆ ಸ್ವೀಟು ಖಾರ ಕೊಟ್ಟು ಹೋಗೋಣ ಅಂತ ಬಂದೆ. ಗೊತ್ತಾಯ್ತು, ಪ್ರಮೋದ್ ಹೇಳ್ದ. ಪ್ರಮೋದ್ ಮನೇಲಿಲ್ವಾ? ಇಲ್ಲ, ಕಾಲೇಜ್ಗೆ ಹೋಗಿದ್ದಾನೆ. ಕುತ್ಕೊಳ್ಳಿ ಸೀತಮ್ಮ, ನಾನು ನಿಮ್ಮ ಜೊತೆ ಕೊಂಚ ಮಾತಾಡಬೇಕಿತ್ತು. ಸೀತಮ್ಮ ಕುಳಿತರು. ಸೀತಮ್ಮ, ನೀವು ನನಗೆ ಅಕ್ಕನಿಗಿಂತ ಹೆಚ್ಚಾಗಿದ್ದೀರಿ. ನನಗೆ 108 ತರಹ ಸಹಾಯ ಮಾಡಿದ್ದೀರಿ. ಛೇ ಬಿಡಮ್ಮ, ಏನು ಮಾತು ಅಂತ ಆಡ್ತೀಯ? ನೀನು ಮಾಡಿರುವ ಸಹಾಯ ಕಡಿಮೆನಾ? ನಾವು ಈ ದಿನ ಇಷ್ಟರ ಮಟ್ಟಿಗೆ ಇರುವುದಕ್ಕೆ ನೀನೇ ಕಾರಣ ಅಲ್ವಾ? ಸೀತಮ್ಮ, ನಾನು ಪದ್ಮಿನಿನ ನನ್ನ ಮಗಳು ಅಂತಾನೇ ಭಾವಿಸಿದ್ದೇನೆ. ಹೌದಮ್ಮ, ಅವಳು ನನ್ನ ಮಗಳಲ್ಲ, ನಿನ್ನ ಮಗಳು. ಅವಳು ಕೊನೆಯವರೆಗೂ ನನ್ನ ಮಗಳಾಗೇ ಉಳಿಯಬೇಕೇ ಹೊರತು ಸೊಸೆಯಾಗುವ ಕನಸು ಕಾಣಬಾರದು. ಗಾಯತ್ರಿ, ಪದ್ಮಿನಿ ಹುಟ್ಟಿದಾಗ ನೀನೇ ಹೇಳಿರಲಿಲ್ವಾ ಇವಳೇ ನನ್ನ ಸೊಸೆ ಅಂತ? ನಿಜ, ಆಗ ಹೇಳಿದೆ.
ಆದರೆ ಆ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಈಗ ಆಗಿಲ್ಲ. ನಮಗೆ ನಮ್ಮ ವ್ಯವಹಾರದಲ್ಲಿ ತುಂಬ ನಷ್ಟ ಆಗ್ತಿದೆ. ನಮಗೆ ಧನ ಸಹಾಯ ಮಾಡಿ ಹೆಣ್ಣು ಕೊಡುವವರು ಬೇಕು. ಪ್ರಮೋದನಿಗೂ 4 ಕಡೆಯಿಂದ ಒಳ್ಳೆಯ ಸಂಬಂಧ ಬಂದಿದೆ. ಪ್ರಮೋದ್ ಏನಂತಾನೆ? ಅವನ ಹತ್ತಿರ ನಾನು ಈ ವಿಚಾರ ಮಾತೇ ಆಡಿಲ್ಲ. ಅವನಿಗೆ ಅಂತಹ ಭಾವನೆ ಇರಲಾರದು. ಒಟ್ಟಿಗೆ ಬೆಳೆದವರಾಗಿದ್ದರಿಂದ ಸಲಿಗೆಯಿಂದ ವರ್ತಿಸಬಹುದು. ಆದರೆ ವಯಸ್ಸನ್ನು ನಂಬಕ್ಕಾಗಲ್ಲ. ಪದ್ಮಿನಿ ಮಿಂಚಿನ ಬಳ್ಳಿ ತರಹ ನಮ್ಮನೇಲಿ ಓಡಾಡ್ತಿದ್ರೆ ಪ್ರಮೋದ್ ಹೇಗೆ ತಾನೇ ನಮ್ಮ ಮಾತು ಕೇಳ್ತಾನೆ? ನೀವು ಅವಳನ್ನು ಅವನಿರುವಾಗ ನಮ್ಮನೆಗೆ ಕಳುಹಿಸಲೇಬೇಡಿ. ಹಾಗೆ ಆಗ್ಲಮ್ಮ ಎಂದರು ಸೀತಮ್ಮ ಪೆಚ್ಚಾಗಿ. ಅವಳು ಅವನ ಜೊತೆ ಸಿನಿಮಾ, ನಾಟಕ, ಹೋಟೆಲ್ ಅಂತ ಸುತ್ತುತ್ತಾ ಇದ್ದಾಳೆ ಅಂತ ನನಗೆ ಗೊತ್ತು. ಅವಳನ್ನು ಕೊಂಚ ಕಂಟ್ರೋಲ್ ಮಾಡಿ. ಆಯ್ತಮ್ಮ ಎಂದರು ಸೀತಮ್ಮ ಸೋತ ಧ್ವನಿಯಲ್ಲಿ. ಅಪರೂಪಕ್ಕೆ ಬಂದಿದ್ದೀರಾ, ಕೊಂಚ ಹಾಲು ತರ್ತೀನಿ ಇರಿ ಎನ್ನುತ್ತಾ ಎದ್ದರು ಗಾಯತ್ರಿ. ಸೀತಮ್ಮನಿಗೆ ತುಂಬ ದುಃಖವಾಗಿತ್ತು. ಮಗಳು ಈ ಮನೆಯ ಸೊಸೆಯಾಗುತ್ತಾಳೆಂದು ಅವರು 19 ವರ್ಷದಿಂದ ಕಂಡಿದ್ದ ಕನಸು ಚೂರಾಗಿತ್ತು. ಹಾಗೆಂದು ಅವರು ಗಾಯತ್ರಿಯ ಜೊತೆ ವೈಮನಸ್ಯ ಬೆಳೆಸಲು ಸಿದ್ಧವಿರಲಿಲ್ಲ. ಶ್ರೀಮಂತ ಗಾಯತ್ರಿಯ ಜೊತೆ ತಾವು ವಾದ ಮಾಡಲು ಸಾಧ್ಯವೇ? ಹಠ ಮಾಡಿ ಒಪ್ಪಿಸಲು ಸಾಧ್ಯವೇ? ಒಟ್ಟಿನಲ್ಲಿ ನಮಗೆ ಅದೃಷ್ಟವಿಲ್ಲ ಎಂದುಕೊಂಡರು. ಗಾಯತ್ರಿ ದೇವಿ ಒಂದು ಲೋಟದ ತುಂಬ ಹಾಲು ತಂದಿತ್ತು ಹೇಳಿದರು. ಸೀತಮ್ಮ, ಪದ್ಮಿನಿಗೆ ಒಳ್ಳೆಯ ಸಂಬಂಧ ನೋಡಿ. ನಾನು ಹಣದ ಸಹಾಯ ಮಾಡ್ತೀನಿ. ನೀವು ವರದಕ್ಷಿಣೆ ಕೊಡೋದಕ್ಕಾಗಲ್ಲ ಅಂತ ಕೆಲ್ಸಕ್ಕೆ ಬಾರ್ದವನಿಗೆ ನಮ್ಮ ಪದ್ಮಿನಿಯನ್ನು ಕೊಡಬೇಡಿ. ನೀನು ಮನುಷ್ಯಳಲ್ಲಮ್ಮ, ದೇವತೆ. ನೀನು ಇನ್ನು ಮೇಲೆ ನಿಶ್ಚಿಂತೆಯಿಂದ ಇರು. ನಾನು ಪದ್ಮಿನಿಗೆ ಬುದ್ಧಿ ಹೇಳ್ತೀನಿ. ಪದ್ಮಿನಿಗೆ ಎಲ್ಲಾದರೂ ಕೆಲಸ ಸಿಕ್ತಾ? ಇಲ್ಲಮ್ಮ, 4 ಕಡೆ ಪ್ರಯತ್ನ ಮಾಡಿದ್ದಾರೆ. ಎಲ್ಲಿ ಸಿಗುತ್ತದೆಯೋ ನೋಡಬೇಕು. ಗಾಯತ್ರಿ ದೇವಿ ತಾವು ಉಡದೆ ಇಟ್ಟಿದ್ದ ಪ್ರಿಂಟೆಡ್ ಸಿಲ್ಕ್ ಸೀರೆಯೊಂದರ ಜೊತೆ ಬ್ಲೌಸ್ ಪೀಸ್ ಇಟ್ಟು ಸೀತಮ್ಮನ ಕೈನಲ್ಲಿ ಕೊಟ್ಟು ಹೇಳಿದರು. ಸೀತಮ್ಮ, ಇದನ್ನು ಪದ್ಮಿನಿಗೆ ಕೊಡಿ. ನನ್ನ ಆಶೀರ್ವಾದ ಅವಳಿಗೆ ಯಾವಾಗಲೂ ಇದ್ದೇ ಇರುತ್ತದೆ. ಸೀತಮ್ಮ ಮಾತನಾಡದೆ ಆ ಸೀರೆ ತೆಗೆದುಕೊಂಡು ಮನೆಗೆ ಬಂದರು. ಆ ವೇಳೆಗೆ ಪದ್ಮಿನಿ ತಟ್ಟೆ ಹಾಕಿ ಉಪ್ಪು ತುಪ್ಪ ಬಡಿಸಿ ನೀರಿಟ್ಟಿದ್ದಳು. ಸೀತಮ್ಮ ಮಗಳನ್ನು ನೋಡಿ ನಿಟ್ಟುಸಿರು ಬಿಟ್ಟರು. ತಾಯಿಯ ಕೈಲಿದ್ದ ಕವರ್ ನೋಡಿ ಪದ್ಮಿನಿ ಕೇಳಿದಳು, ಏನಮ್ಮ ಅದು? ಗಾಯತ್ರಿ ನಿನಗೆ ಸೀರೆ ಕಳುಹಿಸಿದ್ದಾಳೆ ನೋಡು. ಪದ್ಮಿನಿ ಅದನ್ನು ಕೈಯಿಂದಲೂ ಮುಟ್ಟಲಿಲ್ಲ. ಸೀತಮ್ಮನ ಮುಖ ಪೆಚ್ಚಾಗಿತ್ತು. ಗಾಯತ್ರಿಯ ಮಾತುಗಳಿಂದ ಅವರ ಕನಸುಗಳು ಕರಗಿ ಹೋಗಿದ್ದವು. ಯಾಕಮ್ಮ ಒಂಥರ ಇದೆಯಾ? ಯಾಕಿಲ್ಲ, ಊಟ ಮಾಡು. ಊಟ ಮಾಡಿ ಶಾಸ್ತ್ರಿಗಳು ಅಡ್ಡಾದಾಗ ಸೀತಮ್ಮ ಪಿಸುಗುಟ್ಟಿದ್ದರು. ಗಾಯತ್ರಿ ಬಾಯಿ ಬಿಟ್ಟು ಇವತ್ತು ಹೇಳಿದಳು ರೀ, ಪದ್ಮಿನಿ ನನ್ನ ಮಗಳಾಗೇ ಇರಬೇಕು, ಸೊಸೆಯಾಗೋದು ಬೇಡ ಅಂತ ಪದ್ಮಿನಿಗೆ ಬೇರೆ ಗಂಡು ಹುಡುಕಿ ಮದುವೆಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದಳು. ಪದ್ಮಿನಿ ಅವರ ಸೊಸೆ ಆಗ್ತಾಳೆ ಅಂತ ನಾನೆಷ್ಟು ಕನಸು ಕಂಡಿದ್ದೆ ಗೊತ್ತಾ? ಅವರು ಮಾತಾಡುತ್ತಾ ದಳದಳ ಕಣ್ಣೀರು ಸುರಿಸಿದರು. ನೀನು ಯಾಕೆ ಅಂತ ಕೇಳಲಿಲ್ವಾ? ಅವರಿಗೇನು ವ್ಯವಹಾರದಲ್ಲಿ ತುಂಬ ನಷ್ಟವಾಗಿದೆಯಂತೆ. ಅದಕ್ಕೆ ಶ್ರೀಮಂತರ ಮನೆಯಿಂದ ಹೆಣ್ಣು ತಂದು ಪ್ರಮೋದ್ಗೆ ಮದುವೆ ಮಾಡ್ತಾರಂತೆ. ಚೆನ್ನಾಗಿ ಜಗಳವಾಡೋಣ ಅನ್ನಿಸ್ತು, ಆದರೆ ಮನಸ್ಸಾಗಲಿಲ್ಲ. ನೀನು ಜಾಣೆ ಬಿಡು. ಜಗಳವಾಡಿ ಬರುವ ಸಹಾಯವನ್ನು ಯಾಕೆ ಕಳೆದುಕೊಳ್ತೀಯ? ನೀನು ಇನ್ನು ಈ ವಿಚಾರದಲ್ಲಿ ತಲೆ ಕೆಡಿಸಿಕೊಳ್ಳಬೇಡ. ಅವರು ಈಗಾಗಲೇ ನಮಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ, ಮುಂದೂ ಮಾಡ್ತಾರೆ. ಆಕಾಶ ದೀಪಕ್ಕೆ ಕೈ ಚಾಚಿ ದುಃಖ ಪಡೋದು ಬೇಡ. ಪದ್ಮಿನಿನ ನಮ್ಮ ಮನೆಗೆ ಕಳುಹಿಸಬೇಡಿ. ಅವಳು ಮಿಂಚಿನ ಬಳ್ಳಿ ಹಾಗೆ ಓಡಾಡ್ತಿದ್ರೆ ಪ್ರಮೋದ್ ಹೇಗೆ ಸಂಯಮದಿಂದ ಇರಲು ಸಾಧ್ಯ ಅಂತ ಹೇಳಿದರು. ಆಗಲಿ, ಅವಳಿಗೆ ಬುದ್ಧಿ ಹೇಳೋಣ. ಇವತ್ತು ನೀನವಳಿಗೆ ಏನು ಹೇಳಬೇಡ. ಹುಟ್ಟಿದ ಹಬ್ಬದ ದಿನ ಅವಳು ನೊಂದುಕೊಳ್ಳೋದು ಬೇಡ. ಕನ್ನಡಿಯ ಮುಂದೆ ನಿಂತಿದ್ದ ಪದ್ಮಿನಿ ಕಡೆಯ ಬಾರಿ ಕನ್ನಡಿ ನೋಡಿಕೊಂಡಳು. ನವಿಲು ಬಣ್ಣದ ಮಾರ್ಬಲ್ ಶಿಫಾನ್ ಸೀರೆಯಿಟ್ಟು ಕನ್ನಡಿಯ ಚಿತ್ತಾರವಿದ್ದ ಉದ್ದ ತೋಳಿನ ಬ್ಲೌಸ್ ಧರಿಸಿ ಅದಕ್ಕೆ ಒಪ್ಪುವ ಕೃತಕಾಭರಣಗಳನ್ನು ಹಾಕಿಕೊಂಡಿದ್ದಳು. ತನ್ನ ಕೂದಲನ್ನು ಸೇರಿಸಿ ಕ್ಲಿಪ್ ಹಾಕಿ ಮಧ್ಯಾಹ್ನ ಪ್ರಮೋದ್ ಇಂದುವಿನ ಕೈಲಿ ಕಳುಹಿಸಿದ್ದ ಗುಲಾಬಿ ಮುಡಿದಿದ್ದಳು. ಅಪ್ಸರೆಯಂತೆ ಕಾಣುತ್ತಿದ್ದ ಮಗಳನ್ನು ಮೆಚ್ಚುಗೆಯಿಂದ ನೋಡಿದ ಸೀತಮ್ಮ ಪ್ರಶ್ನಿಸಿದರು. ಎಲ್ಲಿಗೆ ಹೊರಟಿದ್ದೀಯಾ? ಹೋಗಮ್ಮ, ಹೊರಟಿರುವಾಗ ಎಲ್ಲಿಗೆ ಅಂತ ಕೇಳಬೇಡ. ಯಾವ ರಾಜಕಾರ್ಯಕ್ಕೆ ಹೊರಟಿದ್ದೀಯಾ ಅದನ್ನಾದರೂ ಹೇಳು. ಲತಾ ಬರ್ತ್ಡೇ ಸ್ವೀಟ್ಸ್ ಕೊಡಿಸು ಅಂತ ಕೇಳಿದ್ದಾಳೆ.
ಅದಕ್ಕೆ ಅವಳನ್ನು ಕರೆದುಕೊಂಡು ಹೋಗಿ ತಿಂಡಿ ಕೊಡಿಸ್ತೀನಿ. ಮಧ್ಯಾಹ್ನ ಊಟಕ್ಕೆ ಕರೆದಿದ್ರೆ ಆಗ್ತಿರ್ಲಿಲ್ವಾ? ಕರೆದಿದ್ದೆ. ಅವಳು ನನಗೆ ಮನೆ ಊಟ ತಿಂಡಿ ಬೇಡ ಅಂದಳು. ನಿಮ್ಮದೆಲ್ಲ ವಿಚಿತ್ರ, ಬೇಗ ಬಂದು ಬಿಡು. ಅವಳು ಚಪ್ಪಲಿ ಮೆಟ್ಟಿಕೊಳ್ಳುತ್ತಿದ್ದಾಗ ಕೇಳಿದರು. ಹೋಟೆಲ್ಗೆ ದುಡ್ಡಿದೆಯೇನೆ? ಜಯಮ್ಮನ ಮನೆಯವರು ಗೌರಿ ಹಬ್ಬದ ಬಟ್ಟೆ ಹೊಲಿದಿದ್ದಕ್ಕೆ 250 ರು ಕೊಟ್ಟಿದ್ದಾರೆ. ಅವಳು ನೆರಿಗೆ ಚಿಮ್ಮಿಸುತ್ತಾ ಹೊರಗೆ ಬಂದಾಗ ಬಾಲ್ಕನಿಯಲ್ಲಿ ನಿಂತಿದ್ದ ಪ್ರಮೋದ್ ಕೈ ಬೀಸಿದ. ಅವಳು ಲತಾಳ ಜೊತೆ ಸ್ಕೂಟರ್ ಏರಿದಳು. ಯಾರನ್ನು ಕೊಲ್ಲೋಕೆ ಈ ಅಲಂಕಾರ? ಅಲಂಕಾರದಿಂದ ಯಾರನ್ನಾದ್ರೂ ಕೊಲ್ತಾರಾ? ಪ್ರಮೋದ್, ಈಗಾಗಲೇ ನಿನ್ನ ಮೆಚ್ಚಿಯಾಗಿದೆ. ನೀನು ಹೇಗಿದ್ರೂ ಚೆನ್ನಾಗಿ ಕಾಣ್ತೀಯ. ಆದರಿವತ್ತು ತುಂಬ ಮುದ್ದಾಗಿ ಕಾಣುತ್ತಿದ್ದೀಯಾ. ಪ್ರಮೋದ್ ಜೊತೆ ಹೋಗ್ತಿದ್ದೀಯಾ, ಹುಷಾರ್. ಅವಳ ಮುಖ ರಂಗೇರಿತು. ಬಸ್ ಸ್ಟಾಪ್ ಹತ್ತಿರ ಅವಳನ್ನು ಇಳಿಸಿ ಲತಾ ಹೇಳಿದಳು, ನಾನು ಮೀನಾಕ್ಷಿ ಮನೆಗೆ ಹೋಗಿ 7:30ಕ್ಕೆಲ್ಲ ಇಲ್ಲಿರ್ತೀನಿ. ಆ ವೇಳೆಗೆ ನೀನಿಲ್ಲಿರಬೇಕು. ಹೂ ಕಣೆ, ನನಗೆ ಸಹಾಯ ಮಾಡಿರುವುದಕ್ಕೆ ತುಂಬ ಥ್ಯಾಂಕ್ಸ್. ಅವಳು ಸ್ಕೂಟರ್ ಸ್ಟಾರ್ಟ್ ಮಾಡಿದಳು. 5 ನಿಮಿಷಗಳಲ್ಲಿ ಪ್ರಮೋದ್ ಬೈಕ್ನಲ್ಲಿ ಬಂದ. ಹತ್ತು ರಥ. ಅವಳು ಹತ್ತಿದಳು. ಯಾವ ಹೋಟೆಲ್ಗೆ ಹೋಗೋಣ? ಯಾವುದಾದ್ರೂ ಪರವಾಗಿಲ್ಲ. ಪರ್ಸ್ನಲ್ಲಿ ದುಡ್ಡಿದೆಯೇನೆ? ನಿಂಗ್ಯಾಕೆ ಆ ಚಿಂತೆ? ದುಡ್ಡಿಲ್ಲದಿದ್ದರೆ ಹೋಟೆಲ್ನಲ್ಲಿ ಹಿಟ್ಟು ರುಬ್ತೀನಿ, ಬಾ. ಅವನು ಜೋರಾಗಿ ನಕ್ಕು ಬೈಕ್ ಸ್ಟಾರ್ಟ್ ಮಾಡಿದ. ಅಶೋಕ ಪಿಲ್ಲರ್ ಬಳಿ ಹೊಸದಾಗಿ ಆರಂಭವಾಗಿದ್ದ ಹೋಟೆಲ್ ಒಂದರ ಮುಂದೆ ಬೈಕ್ ನಿಂತಿತು. ಇಬ್ಬರು ಫ್ಯಾಮಿಲಿ ರೂಮ್ನಲ್ಲಿ ಕುಳಿತರು. ಏನು ಬೇಕೋ ಆರ್ಡರ್ ಮಾಡು ಪ್ರಮೋದ್. ಅವನು ತಿಂಡಿಗೆ ಹೇಳಿ ತನ್ನೆದುರು ಕುಳಿತಿದ್ದ ಚೆಲುವೆಯನ್ನು ನೋಡಿ ಹೇಳಿದ. ನೀನಿವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ದೀಯ ಪಮ್ಮಿ. ಅವನ ಮಾತು ಕೇಳಿ ಖುಷಿಯಾದರೂ ಅದನ್ನು ತೋರಿಸಿಕೊಳ್ಳದೆ ಹೇಳಿದಳು, ಥ್ಯಾಂಕ್ ಯು. ಎಲ್ಲಾದರೂ ಕೆಲಸ ಸಿಕ್ತಾ ಪಮ್ಮಿ? ಬೇರೆ ಊರುಗಳಲ್ಲೂ ಪ್ರಯತ್ನ ಪಡ್ತಿದ್ದೀನಿ. ನಾನೇ ಕೆಲಸ ಕೊಡ್ತೀನಿ, ಬರ್ತೀಯಾ? ಏನು ಕೆಲಸ? 2 ತಿಂಗಳಿಗೆ ನನ್ನ BE ಮುಗಿಯುತ್ತದೆ. ನಮ್ಮ ಆಫೀಸಿಗೆ ಸ್ಟೆನೋ ಆಗಿ ಬಂದುಬಿಡು. ಇಬ್ಬರು ಒಟ್ಟಿಗೆ ಕೆಲಸಕ್ಕೆ ಹೋಗಿ ಬರಬಹುದು. ಹಾಗೇನಾದರೂ ಮಾಡಿದರೆ ನಿಮ್ಮಮ್ಮ ನನ್ನನ್ನು ಊರೇ ಬಿಟ್ಟು ಓಡಿಸಿ ಬಿಡ್ತಾರಷ್ಟೆ. ಅವಳ ಮಾತು ಕೇಳಿ ಅವನು ಏನೋ ಹೊಳೆದಂತಾಗಿ ಕೇಳಿದ, ಪಮ್ಮಿ, ನೀನು ನಮ್ಮ ಮನೆಗೆ ಬರದೇ ಇರುವುದಕ್ಕೆ ಅಮ್ಮನೇ ಕಾರಣನಾ? ಛೇ ಹಾಗೇನಿಲ್ಲಪ್ಪ. ನಿಜ ಹೇಳು, ಅಮ್ಮ ಏನಾದರೂ ಅಂದ್ರಾ? ಪ್ಲೀಸ್ ಪ್ರಮೋದ್, ಏನೇನೋ ಕೇಳಿ ನನ್ನ ಮೂಡ್ ಹಾಳು ಮಾಡಬೇಡ. ತಿಂಡಿ ತಿನ್ನು. ನೀನು ಹೇಳುವವರೆಗೂ ನಾನು ತಿಂಡಿ ತಿನ್ನಲ್ಲ. ಅವನು ಹಠ ಮಾಡಿದ. ತಿನ್ನದಿದ್ರೆ ಬಿಡು, ಆದರೆ ನಾನು ತಿನ್ನುವವರೆಗೂ ತೆಪ್ಪಗಿರು. ಅವಳು ಬಾಸುಂದಿ ತಿನ್ನುತ್ತಾ ಹೇಳಿದಳು. ಅವನು ನಕ್ಕು ಹೇಳಿದ, ಅದಕ್ಕೆ ನನಗೆ ನೀನಿಷ್ಟ ಪಮ್ಮಿ. ನೀನೊಂದು ತರಹ ಮೊಂಡು ಹಠಮಾರಿ. ಈ ಗುಣ ನನಗೆ ತುಂಬ ಮೆಚ್ಚುಗೆ. ಅವನು ಹೋಟೆಲ್ನಿಂದ ಹೊರಗೆ ಬಂದೊಡನೆ ಅವಳನ್ನು ಕೇಳಿದ, ಮತ್ತೆ ಯಾವಾಗ ಸಿಗ್ತೀಯಾ? ನಾನ್ಯಾಕೆ ಸಿಗಬೇಕು? ಮುಂದಿನ ವಾರದಿಂದ ನಮ್ಮ ಪ್ರಾಜೆಕ್ಟ್ ವರ್ಕ್ ಶುರು. ನಾನು ತುಂಬ ಬ್ಯುಸಿಯಾಗಿದ್ದೇನೆ. ನೀನು ನಮ್ಮ ಮನೆಗೆ ಬರುವಂತಿದ್ದರೆ ಬೆಳಗ್ಗೆ ಬಂದು ಮುಖ ತೋರಿಸಿ ಹೋಗು ಅನ್ನಬೋದಿತ್ತು. ಅದಕ್ಯಾಕೆ ಯೋಚನೆ? ದಿನ ಬೆಳಗ್ಗೆ ಹೇಗೂ ಬಾಗಿಲಿಗೆ ನೀರು ಹಾಕುವಾಗ ಕಾಣಿಸ್ತೀನಲ್ಲ. ನಿನ್ನ ಮಾತು ಕೇಳಬೇಕು ಅನಿಸಿದರೆ ಏನು ಮಾಡಲಿ? ಅವನ ಪ್ರಶ್ನೆ ಕೇಳಿ ಅವಳ ಹೃದಯ ಹಿಗ್ಗಿತು. ಖಾಲಿ ಕ್ಯಾಸೆಟ್ ಇದ್ದರೆ ಕೊಡು, ನನ್ನ ಮಾತು ರೆಕಾರ್ಡ್ ಮಾಡಿ ಕಳಿಸ್ತೀನಿ. ನಿನ್ನ ತಲೆಯಲ್ಲಿ ಏನು ತುಂಬಿದೆಯೋ ಆ ದೇವರಿಗೆ ಗೊತ್ತು. ನನ್ನ ತಲೆಯ ಬಗ್ಗೆ ನಾನೇ ಯೋಚಿಸಲ್ಲ. ನೀನ್ಯಾಕೆ ಯೋಚಿಸಿ ತಲೆ ಕೆಡಿಸಿಕೊಳ್ಳುತ್ತೀಯಾ? ಹೇಗೋ ಇನ್ನೇನೋ BE ಮುಗಿಯುತ್ತಲ್ಲ, ಮುಂದೇನು ಮಾಡ್ತೀಯಾ ಹೇಳು. ಆ ಪಾರ್ಕಿನಲ್ಲಿ ಕುಳಿತು ಮಾತಾಡೋಣ ಎಂದ ಪ್ರಮೋದ್. ಇಬ್ಬರು ಎದುರಿಗಿದ್ದ ಪಾರ್ಕ್ ಹೊಕ್ಕರು. ಮುಂದೇನು ಮಾಡ್ತೀಯಾ ಪ್ರಮೋದ್? BE ಮುಗಿದ ಮೇಲೆ ಒಂದು 6 ತಿಂಗಳು ಅಮೇರಿಕಕ್ಕೆ ಹೋಗಿ ಬಾ ಅಂತಿದ್ದಾರೆ ಅಮ್ಮ. ಅಲ್ಲಿ ನಮ್ಮ ತಂದೆ ಫ್ರೆಂಡ್ಸ್ ಇದ್ದಾರೆ. ಅವರ ಹತ್ರ ಕೆಲಸ ಮಾಡಿದರೆ ಅನುಭವ ಸಿಗುತ್ತೆ. ಭಾರ್ಗವನ್ ಅಂಕಲ್ ಬಾಂಬೆಗೆ ಹೋಗಿ ಬಾ ಅಂತಿದ್ದಾರೆ, ನೋಡಬೇಕು. ಅವನ ಮಾತು ಕೇಳಿ ಅವಳ ಮುಖ ಪೆಚ್ಚಾಯಿತು. ಯಾಕೆ ಮೌನವಾಗಿ ಬಿಟ್ಟೆ ಪಮ್ಮಿ? ಏನಿಲ್ಲಪ್ಪ, ಫಾರಿನ್ಗೆ ಹೋದ್ಮೇಲೆ ನಿನಗೆ ನಮ್ಮೆಲ್ಲರ ನೆನಪು ಇರುತ್ತದೆಯೋ ಇಲ್ಲವೋ ಅಂತ ಯೋಚಿಸುತ್ತಿದ್ದೆ. ಯಾರನ್ನ ಮರೆತರೂ ನಿನ್ನನ್ನು ಮರೆಯುವುದಿಲ್ಲ ಪದ್ಮಿನಿ ಎಂದ. ಅವಳಿಗೆ ಖುಷಿಯಾದರೂ ಅನುಮಾನದಿಂದ ಹೇಳಿದಳು, ನನಗೇನೋ ನಿನ್ನ ಮಾತಿನಲ್ಲಿ ನಂಬಿಕೆ ಇಲ್ಲ. ಅಲ್ಲಿಯ ವೈಭವ ನೋಡಿದ ಮೇಲೆ, ಅಲ್ಲಿಯ ಬಿಳಿ ಹುಡುಗಿಯರನ್ನು ನೋಡಿದ ಮೇಲೆ ನಿನಗೆ ಇಂಡಿಯಾ ಎಲ್ಲಿ ಜ್ಞಾಪಕವಿರುತ್ತೆ? ಏನೇನೋ ಹೇಳಬೇಡ. ನಾನು ಎಲ್ಲಿಗೆ ಹೋಗಲಿ, ಎಲ್ಲೇ ಇರಲಿ, ನಿನ್ನನ್ನು ಮರೆಯಲ್ಲ. ಅವನು ಹುಲ್ಲಿನ ಮೇಲಿದ್ದ ಅವಳ ಕೈ ಹಿಡಿದು ಹೇಳಿದ. ಅವಳು ವರ್ಣಿಸಲಾಗದ ಆನಂದದಲ್ಲಿ ಮುಳುಗಿ ಹೋದಳು.
ಇನ್ನು ಹೊರಡೋಣ ಪಮ್ಮಿ ಎಂದನವನು. ಇಬ್ಬರು ಬೈಕ್ ಬಳಿ ಬಂದಾಗ ಅವರ ಬೀದಿಯಲ್ಲೇ ಇದ್ದ ವಿನಾಯಕ ಎದುರಾದ. ಇವರಿಬ್ಬರು ಅವನನ್ನು ನೋಡಿದರೂ ನೋಡದವರಂತೆ ಮುಂದೆ ನಡೆದರು. ಇನ್ನೂ ಮುಗೀತು, ಬೆಂಡೆತ್ತುತ್ತಾರೆ ಎಂದುಕೊಂಡ ಪ್ರಮೋದ್. ಪದ್ಮಿನಿಯನ್ನು ಅದೇ ಭಯ ಕಾಡಿತು. ಅವಳು ಸರಿಯಾಗಿ 7:30ಕ್ಕೆ ಬಸ್ ಸ್ಟಾಪ್ನಲ್ಲಿದ್ದಳು. ಲತಾಳ ಜೊತೆ ಬಂದ ಮಗಳನ್ನು ನೋಡಿ ಸೀತಮ್ಮ ಸಮಾಧಾನದ ನಿಟ್ಟುಸಿರು ಬಿಟ್ಟರು. ಮರುದಿನ ಬೆಳಗ್ಗೆ ಅವರು ರಂಗೋಲೆ ಇಡುತ್ತಿದ್ದಾಗ ಪ್ರಮೋದ್ ಕಾಣಿಸಲಿಲ್ಲ. ಅತ್ತೆ, ನಿನ್ನೆ ರಾತ್ರಿ ಕ್ಲಾಸ್ ತಗೊಂಡಿರಬೇಕು, ಅದಕ್ಕೆ ಆಸಾಮಿ ಪತ್ತೆ ಇಲ್ಲ ಎಂದುಕೊಂಡಳು. 8 ಗಂಟೆಯ ಹೊತ್ತಿಗೆ ಇಂದು 6 ಗುಲಾಬಿ ಹೂಗಳನ್ನು ತಂದು ಹೇಳಿದಳು. ನಿಂಗೆ ಯಾವ ಹೂವು ಬೇಕೋ ಇಟ್ಕೋ, ಪ್ರಮೋದ್ ಕಳಿಸಿದ್ದಾನೆ ಕಣೆ. ಕಸ ಗುಡಿಸುತ್ತಿದ್ದ ಪದ್ಮಿನಿ ಪರಕೆ ಕೆಳಗೆ ಹಾಕಿ ಹೂವು ಕೈಗೆ ತೆಗೆದುಕೊಂಡಳು. ಸೀತಮ್ಮ ಅದನ್ನು ಗಮನಿಸಿ ಗದರಿದರು. ಏನೇ ಪಮ್ಮಿ, ನಿನಗೆ ಯಾವಾಗಲೇ ಬುದ್ಧಿ ಬರೋದು? ಗಾಯತ್ರಿಗೆ ನಿನ್ನನ್ನು ಕಂಡರೆ ಮೊದಲಿನ ವಿಶ್ವಾಸವಿಲ್ಲ. ನೀನ್ಯಾಕೆ ಅವನ ಹತ್ರ ಸ್ನೇಹ ಇಟ್ಕೊಳ್ತೀಯಾ? ಪದ್ಮಿನಿಗೆ ರೇಗಿ ಹೋಯಿತು. ಏನಮ್ಮ ಹೀಗಂತೀಯ? ನಾವಿಬ್ಬರು ಮೊದಲಿನಿಂದ ಒಟ್ಟಿಗೆ ಬೆಳೆದಿದ್ದೇವೆ, ಸ್ನೇಹಿತರಾಗಿದ್ದೇವೆ. ನೀನು ಅತ್ತೆ ಹೇಳಿದ್ರಿ ಅಂತ ನಾವು ನಮ್ಮ ಸ್ನೇಹ ಬಿಟ್ಟು ಬಿಡೋದಕ್ಕಾಗುತ್ತಾ? ಹಾಗಲ್ಲಮ್ಮ, ಹಾಗೂ ಇಲ್ಲ ಹೀಗೂ ಇಲ್ಲ. ನೀನೇ ಮೊದಲು ಅವರ ಮನೆಗೆ ಹೋಗು ಅಂತ ಹೇಳಿದ್ದೆ. ಪ್ರಮೋದನ್ ಜೊತೆ ಎಲ್ಲ ಕಡೆ ಕಳುಹಿಸ್ತಿದ್ದೆ. ಈಗ ಹೋಗಬೇಡ, ಅವನ ಜೊತೆ ಮಾತಾಡಬೇಡ ಅಂತೀಯ. ನನ್ನನ್ನು ಗೊಂಬೆ ಅಂದ್ಕೊಂಡಿದ್ದೀಯಾ? ನನಗೂ ಹೃದಯ ಮನಸ್ಸು ಎಲ್ಲ ಇದೆ. ನೀನು ನನಗೆ ಈ ವಿಚಾರದಲ್ಲಿ ಬುದ್ಧಿ ಹೇಳಬೇಡ. ಪ್ರಮೋದ್ ನಿನ್ನ ಮದುವೆಯಾಗಕ್ಕೆ ಗಾಯತ್ರಿ ಒಪ್ಪಲ್ಲ ಕಣೆ. ಪ್ರಮೋದ್ ಮದುವೆಯಾಗದಿದ್ರೆ ನಾನು ಅವಿವಾಹಿತಳಾಗೆ ಉಳಿದು ಬಿಡ್ತೀನಿ. ನೀವು ದಯವಿಟ್ಟು ಇನ್ಮುಂದೆ ನನ್ನೆದುರಿಗೆ ಮದುವೆ ಮಾತಾಡಬೇಡಿ. ಸೀತಮ್ಮ ತೆಪ್ಪಗಾದರು. ಪ್ರಮೋದ್ ಮದುವೆಯಾಗದಿದ್ರೆ ಕೆರೆನೋ ಬಾವಿನೋ ನೋಡಿಕೊಳ್ಳುತ್ತೇನೆ ಎನ್ನಲಿಲ್ಲವಲ್ಲ ಮಗಳು ಎಂದು ಕೊಂಚ ಸಮಾಧಾನವಾಯಿತು. ಸಂಚಿಕೆ ಮುಂದುವರಿಯುತ್ತದೆ, ನಿರೀಕ್ಷಿಸಿ.